ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನ ದರ್ಶನ್. ಕೆಲವೇ ಕ್ಷಣಗಳಲ್ಲಿ ಸೆಷನ್ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಕಿಲ್ಲಿಂಗ್ ಸ್ಟಾರ್ಗೆ ಶುರುವಾಗಿದೆ ಬಳ್ಳಾರಿ ಟೆನ್ಷನ್. ನಿನ್ನೆ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿತ್ತು. ಭದ್ರತಾ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಸೌಲಭ್ಯ ಕೇಳಿದ್ದಂತ ಅರ್ಜಿ ಬಗ್ಗೆಯೂ ಕೂಡ ಆದೇಶ ಹೊರಡಿಸೋ ಸಾಧ್ಯತೆ ಇದೆ. ದರ್ಶನ್ ಕೂಡ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಕೇಳಿದ್ದಾರೆ. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡದಂತೆ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದ್ದು, ಇನ್ನು ದರ್ಶನ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಕೂಡ ವಾದ ಮಂಡಿಸಿದ್ರು. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಸೆಷನ್ಸ್ ಕೋರ್ಟ್ ಆಲಿಸಿದೆ. ಆದೇಶ ಹೊರಬೀಳೋದು ಮಾತ್ರ ಬಾಕಿ ಇರೋದು. ಒಂದ್ ಕಡೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ನನಗೆ ಹಾಸಿಗೆ ದಿಮ್ ಕೊಡಿ ಅಂತ ದರ್ಶನ್ ಕೇಳಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಸೆಷನ್ಸ್ ಕೋರ್ಟ್ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದೆ. ಇವತ್ತು ಆದೇಶವನ್ನ ಕೂಡ ಹೊರ ಹಾಕಲಿದೆ. ಸೊ ಏನಿದ್ರ ಬಗ್ಗೆ ಡೀಟೇಲ್ಸ್? ನಟ ದರ್ಶನ್ ಸೇರಿದಂತೆ 5 ಜನ ಆರೋಪಿಗಳನ್ನ ಬೆಂಗಳೂರು ಜೈಲಿಂದ ಬೇರೆ ಬೇರೆ ಜೈಲುಗಳಿಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಜೈಲಧಿಕಾರಿಗಳು ಒಂದು ಅರ್ಜಿಯನ್ನ ಸಲ್ಲಿಸಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಕಳಿಸಬೇಕು ಅಂತ ಹೇಳಿ. ಯಾಕೆಂದ್ರೆ ಈ ಹಿಂದೆ ಬಳ್ಳಾರಿ ಜೈಲು ಅಂದ್ರೆ ಬೆಂಗಳೂರು ಜೈಲಿನ ಸಂದರ್ಭದಲ್ಲಿ ರಾಜಾತಿಥ್ಯ ಪಡ್ಕೊಂಡು ಸಾಕಷ್ಟು ಬೇರೆ 3 ಪ್ರಕರಣಗಳು ಕೂಡ ದಾಖಲಾಗಿದ್ದು. ಹಾಗಾಗಿ ಎಲ್ಲಾ ಆರೋಪಿಗಳು ಒಂದೇ ಕಡೆ ಇರೋ ಸೂಕ್ತ ಅಲ್ಲ, ಬೇರೆ ಬೇರೆ ಜೈಲಿನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೂ ವರ್ಗಾವಣೆ ಮಾಡಲಾಗಿತ್ತು. ಕೆಲವರು ಶಿವಮೊಗ್ಗ, ಬೆಳಗಾವಿ, ಮೈಸೂರು ಸೇರಿದಂತೆ ಹಲವು ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಜಾಮೀನು ರದ್ದಾಗಿ ಪರಪ್ಪನಗರ ಜೈಲಿಗೆ ಹೋದ ನಂತರ ಜೈಲಧಿಕಾರಿಗಳು ಆಡಳಿತಾತ್ಮಕ ಮತ್ತೆ ಭದ್ರತೆಯ ದೃಷ್ಟಿಯಿಂದ ಅವ್ರನ್ನ ಶಿಫ್ಟ್ ಮಾಡಬೇಕಂದ್ರೆ ಅರ್ಜಿನ ಸಲ್ಲಿಸಿದ್ದಾರೆ. ಒಟ್ಟು 5 ಜನ ಆರೋಪಿಗಳು. ಅದರಲ್ಲಿ ಏನು ದರ್ಶನ್ ಇದ್ದಾರೆ, ಜಗದೀಶ್ ಇದ್ದಾನೆ, ಲಕ್ಷ್ಮಣ್, ನಾಗರಾಜ್ ಮತ್ತೆ ಪ್ರದೋಷ್ ಇಷ್ಟು ಆರೋಪಿಗಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಸಂಬಂಧಪಟ್ಟಂತೆ ನಿನ್ನೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮತ್ತೆ ದರ್ಶನ್ ಪರವಾಗಿ ಸಂದೇಶ್ ಚೌಟ ಅವರು ವಾದವನ್ನ ಮಾಡಿದ್ರು. ಬಹುತೇಕ ಅವರ ವಾದ ಮುಕ್ತ ಆಗಿರುವಂತದ್ದು. ಮತ್ತೆ ಜಗದೀಶ್ ಪರವಾಗಿ ಕೂಡ ಅವರ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದವನ್ನ ಮಂಡಿಸಿದ್ದಾರೆ. ಇನ್ನು ಉಳಿದಂತೆ ನಾಗರಾಜ್ ಮತ್ತೆ ಲಕ್ಷ್ಮಣ್ ಅವರ ಪರವಾಗಿ ವಾದವನ್ನ ಮಂಡಿಸಬೇಕು ಅಂತದ್ದು ಬಾಕಿ ಇರುವಂತದ್ದು. ಇವತ್ತು ವಕೀಲ ಸುನೀಲ್ ಕುಮಾರ್ ಅವರು ಲಕ್ಷ್ಮಣ್ ಮತ್ತೆ ನಾಗರಾಜ್ ಸಂಬಂಧಪಟ್ಟಂತೆ ಒಂದಷ್ಟು ವಾದವನ್ನ ಮಂಡಿಸುವಂತದ್ದು ಇರುವಂತ ಮತ್ತೆ ದರ್ಶನ್ ಕುರಿತಾಗಿ ಇನ್ನೊಂದಷ್ಟು ಕ್ಲಾರಿಫಿಕೇಶನ್ ಕೊಡುವಂತದ್ದು ಬಾಕಿ ಇದೆ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ 64ನೇ CCH ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ಇವತ್ತು ಬಹುತೇಕ ವಿಚಾರಣೆ ಮುಕ್ತಾಯ ಆಗಿದೆ. ಎರಡೂ ಕಡೆಯ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಅದರಲ್ಲಿ ಒಂದು ಆದೇಶಕ್ಕೆ ನಾಳೆ ಅಥವಾ ನಾಡಿದ್ರಲ್ಲಿ ಕಾಯ್ದಿರಿಸುವಂತ ಸಾಧ್ಯವಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ಗೆ ಇಲ್ಲಿ ಪರಪ್ಪನಗರ ಜೈಲಿನಲ್ಲಿ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಈ ಹಿಂದೆ ನಡೆದಂತ ರಾಜಾತಿಥ್ಯ ಪ್ರಕರಣದಲ್ಲಿ ಸಾಕಷ್ಟು ವೈಲೇಷನ್ಸ್ ಗಳಾಗಿದೆ, ಇಲ್ಲಿ ಕ್ರೈಮ್ಗಳಾಗಿದೆ, ಕೆಲವ್ರ ಜೊತೆ ಏನೋ ಕ್ರಿಮಿನಲ್ ಗಳ ಜೊತೆ ಆತ ಭಾಗಿಯಾಗಿದ್ದಾರಂತದ್ದು. ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಬೇಲ್ ಕ್ಯಾನ್ಸಲೇಷನ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಜೈಲಲ್ಲಿ ನಡೆದಂತ ರಾಜಾತಿಥ್ಯಕ್ಕೆ ಸಾಕಷ್ಟು ಗರಂ ಆಗಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಇದ್ದಿದೆ ಅದರಲ್ಲಿ ಒಂದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಅಥವಾ ಇತರೆ ಅಕ್ಯೂಸ್ಗಳ ಜೊತೆ ಸೇರ್ಕೊಂಡು ಕೇಸಿನ ಮೇಲೆ ಎಫೆಕ್ಟ್ ಆಗ್ಬಹುದು. ಆ ಒಂದು ಕಾರಣಕ್ಕಾಗಿ ಅವ್ರು ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ದಾರೆ. ಆದ್ರೆ ದರ್ಶನ್ ಪರ ವಕೀಲರು ಸಂದೇಶ್ ಚೌಟ ವಾದ ಮಾಡುವಂತ ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರಯಲ್ ಶುರುವಾಗುತ್ತೆ. ಟ್ರಯಲ್ ಶುರುವಾದ ಸಂದರ್ಭದಲ್ಲಿ ಪದೇ ಕರ್ಕೊಂಡು ಬರುವಂತದ್ದು ಸರಿ ಆಗೋದಿಲ್ಲ. ಹಾಗಾಗಿ ಮತ್ತೆ ವಕೀಲರು ಭೇಟಿ ಆಗ್ಬೇಕಾಗತ್ತೆ, ಮತ್ತೆ ಅವ್ರ ಕುಟುಂಬಸ್ಥರು, ಗೆಳೆಯರು ಭೇಟಿ ಆಗುವಂತ ಅಂದ್ರೆ ಅಗತ್ಯ ಇರ್ತದೆ ಅಂತ. ಆ ಕಾರಣಕ್ಕಾಗಿ ಶಿಫ್ಟ್ ಮಾಡಬಾರ್ದು ಅನ್ನುವಂಥದ್ದು. ಮತ್ತೆ ಜೈಲ್ ಮ್ಯಾನ್ಯುಯಲ್ ಅಲ್ಲಿ ಕೂಡ ಅವ್ರನ್ನ ಶಿಫ್ಟ್ ಮಾಡಬಾರ್ದು ಅನ್ನುವಂಥದ್ದೇ ಕೂಡ ಇದೆ. ಅದರ ಜೊತೆಗೆ ಅಲ್ಲಿ ಜೈಲಿನಲ್ಲಿ ಸರಿಯಾದಂತ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅಂದ್ರೆ ಕೇವಲ ಒಂದು ಚಾಪೆ, ಒಂದು ಬೆಡ್ಶೀಟ್ ಅನ್ನ ಬಿಟ್ರೆ ಬೇರೆ ಏನೂ ಕೊಟ್ಟಿಲ್ಲ. ಹಾಗಾಗಿ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಇಟ್ಕೋಬೋದ್ರೆ ಎಲ್ಲವೂ ವಸ್ತುಗಳನ್ನ ಅಗತ್ಯ ತೀರಾ ಕನಿಷ್ಠ ಅಗತ್ಯ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಅವಕಾಶಗಳಿದೆ ಅಂತೇಳಿ ಜೈಲ್ ಮ್ಯಾನ್ಯುಯಲ್ ಹೇಳ್ತದೆ ಅನ್ನುವಂಥದ್ದನ್ನ SPP ಅವರು ಅಂದ್ರೆ ಅವ್ರ ಪರ ವಕೀಲರು ವಾದವನ್ನ ಮಾಡಿದ್ರು. ಆದ್ರೆ SPP ಅವರು ವಾದ ಮಾಡೋ ಸಂದರ್ಭದಲ್ಲಿ ಇದು ಕೊಲೆ ಆರೋಪಿಯನ್ನ ಹೊರತುಪಡಿಸಿ ಬೇರೆ ಆರೋಪಿಗಳಿಗೆ ಅವ್ರ ಸ್ವಂತ ಖರ್ಚಲ್ಲಿ ಇಟ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಆದ್ರೆ 302 ಅಂದ್ರೆ ಕೊಲೆಯ ಆರೋಪಿಗಳಿಗೆ ಈ ರೀತಿಯಾದ ಅವಕಾಶಗಳಿಲ್ಲ ಅನ್ನುವಂತ ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ. ಹಾಗಾಗಿ ಇವತ್ತು ಲಕ್ಷ್ಮಣ್ ಮತ್ತೆ ನಾಗರಾಜ್ ಪರವಾಗಿ ಅಂದ್ರೆ ಅವ್ರೇನು ಶಿಫ್ಟ್ ಮಾಡಬಾರ್ದು ಅನ್ನೋಂಥದ್ದು ಸಂಬಂಧಪಟ್ಟಂತೆ ಅವ್ರ ಪರ ವಕೀಲರು ವಾದವನ್ನು ಮಾಡುವಂತಿರೋದು. ಮತ್ತೆ ದರ್ಶನ್ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡುವಂಥದ್ದು ಬಾಕಿ ಇದೆ ಅಂತ ಹೇಳಿ ಇವತ್ತು ವಾದ ಪ್ರತಿವಾದ ಮುಕ್ತಾಯ ಆಗಿದೆ ಅದರಲ್ಲಿ. ಸೊ ಇನ್ನೇನು ನಾಳೆ ಅಥವಾ ನಾಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬರುವಂತಹ ಸಾಧ್ಯತೆಗಳಿದೆ. ನೈನಾ. ಓಕೆ ರಮೇಶ್, ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ದರ್ಶನ್ ಸಾಮಾನ್ಯ ಕೈದಿ ರೀತಿನೇ ಪರಿಗಣಿಸಬೇಕು, ಅವರಿಗೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಸೌಲಭ್ಯಗಳನ್ನ ಕೊಡಬಾರ್ದು ಅಂತ ಹೇಳಿತ್ತು. ಆದ್ರೆ ದರ್ಶನ್ ಈಗ ಇಲ್ಲ, ನನಗೆ ಹಾಸಿಗೆ ಬೇಕು, ದಿಮ್ ಬೇಕು, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಎಕ್ಸ್ಟ್ರಾ ಸೌಲಭ್ಯಗಳನ್ನ ಈಗ ಕೊಡುವಂತ ಸಾಧ್ಯತೆ ಏನಾದ್ರೂ ಇದೆಯಾ?
ನಯನ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಜೈಲ್ ಅಂದ್ರೆ ಅವ್ರ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಈ ಕೇಸಿನಲ್ಲಿದ್ದಂತ ಮೆರಿಟ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂಡ ಬೇರೆ ಆರೋಪಿಗಳ ಜೊತೆ ಸೇರ್ಕೊಂಡು ಅಲ್ಲಿ ರಾಜಕೀಯ ಪಡ್ಕೊಂಡಿರುವಂತದ್ದು ಅದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ತುಂಬಾ ಗಂಭೀರವಾಗಿ ಪರಿಗಣಿಸಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ರೀತಿ ರಾಜಾತಿಥ್ಯ ಕೊಟ್ಟ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಮತ್ತೆ ಅದ ಜೈಲಿಗೆ ಹೋದ ನಂತರ ಏನಾದ್ರೂ ಈ ರೀತಿಯ ವಿಶೇಷ ಸೌಲಭ್ಯಗಳನ್ನು ಕೊಟ್ಟಿದ್ದೆ ಅದಲ್ಲಿ ಅಂತಹ ಜೈಲು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಜೈಲಧಿಕಾರಿಗಳು ಆತನನ್ನ ಬೆಂಗಳೂರಿನ ಪರಪ್ಪರಂಗ ಜೈಲಲ್ಲಿ ಇಟ್ಕೊಳ್ಳುವಂತದ್ದು ಸೂಕ್ತ ಅಲ್ಲ. ಹಾಗಾಗಿ ಆಡಳಿತಾತ್ಮಕ ಮತ್ತೆ ಸೆಕ್ಯೂರಿಟಿ ರೀಸನ್ಸ್ ಇಂದಾಗಿ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡಿರುವಂತದ್ದು. ಇನ್ನು ಹಾಸಿಗೆ ನೇಮಿನ ವಿಚಾರದಲ್ಲಿ ಇಲ್ಲಿ ಬೇರೆ ಏನು ಕೈದಿಗಳಿಗೆ ಕೊಡಲಾಗಿದೆ ಆ ಸೌಲಭ್ಯಗಳನ್ನ ಕೊಡಲಾಗಿರುವಂತದ್ದು. ಅವ್ರು ಕೇಳ್ತಿದ್ರೆ ಬ್ಲಾಂಕೆಟ್ ಬೇಕು, ನಮ್ಗೆ ಮ್ಯಾಟ್ ಬೇಕು, ಪಿಲ್ಲೋಗಳು ಬೇಕು ಅಂದ್ರೆ ಇಲ್ಲಿ ಪಿಲ್ಲೋ ಅಂದ್ರೆ ದಿಂಬನ್ನ ಕೊಟ್ಟಿಲ್ಲ, ಕೇವಲ ಚಾಪೆ ಮತ್ತೆ ಹೊದಿಕೆಯನ್ನ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ದಿಂಬು ಬೇಕು, ಮ್ಯಾಟ್ರೆಸ್ ಬೇಕು, ಜೊತೆಗೆ ಬ್ಲಾಂಕೆಟ್ಗಳು ಬೇಕು, ಮತ್ತೆ ಆತನಿಗೆ ಕೈಯಲ್ಲಿ ಒಂದು ಆಪರೇಷನ್ ಆಗಿ ರಾಡ್ ಆಗಿದೆ, ಅದು ಶೀತದಲ್ಲಿ ಇರೋದಿಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ಒಂದಿಷ್ಟು ಬೆಚ್ಚನೆಯ ಅಂದ್ರೆ ಬಟ್ಟೆಗಳು ಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಆದ್ರೆ ಜೈಲ್ ಮ್ಯಾನ್ಯುವಲ್ ಏನ್ ಹೇಳ್ತಾ ಇದೆ ಅಂದ್ರೆ ಎಲ್ಲ ಆರೋಪಿಗಳಿಗೆ ಏನ್ ಕೊಡ್ತೇವೆ ನಾವು ಅದನ್ನ ಮಾತ್ರ ಕೊಡ್ತೇವೆ, ಅದರಲ್ಲೂ ಕೂಡ ಕೊಲೆ ಆರೋಪಿಗಳಿಗೆ ವಿಶೇಷ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಜೈಲ್ ಮ್ಯಾನ್ಯುವಲ್ ಹೇಳೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವಾದ ಪ್ರತಿವಾದ ಬಹುತೇಕ ಮುಕ್ತಾಯ ಆಗಿದೆ. ಇನ್ನು 5 ಜನರ ವರ್ಗಾವಣೆ ಕೇಳಿರೋದ್ರಲ್ಲಿ 3 ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಇನ್ನಿಬ್ಬರ ಒಬ್ಬ ಲಕ್ಷ್ಮಣ್ ಮತ್ತೆ ನಾಗರಾಜ್ ಅವರ ಸಂಬಂಧಪಟ್ಟಂತೆ ವಾದ ಮಂಡನೆ ಬಾಕಿ ಇರುವಂತದ್ದು. ಹಾಗಾಗಿ ಇವತ್ತು ಮುಗಿಯುವಂತ ಸಾಧ್ಯತೆಗಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 64ನೇ CCH ಕೋರ್ಟ್ ನಲ್ಲಿ ಈ ಒಂದು ಶಿಫ್ಟಿಗೆ ಸಂಬಂಧಪಟ್ಟಂತೆ ಮತ್ತೆ ಕನಿಷ್ಠ ಸೌಲಭ್ಯಗಳನ್ನ ಹಾಸಿಗೆ, ದಿಂಬು, ಮ್ಯಾಟ್ರೆಸ್, ಬ್ಲಾಂಕೆಟ್ಗಳಿಗೆ ಸೇರಿದಂತೆ ಕೆಲವೊಂದಷ್ಟು ಕನಿಷ್ಠ ಸೌಲಭ್ಯಗಳನ್ನು ಕೇಳಿರುವಂತ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಇವತ್ತು ಮುಕ್ತಾಯವಾಗುವಂತ ಸಾಧ್ಯತೆಗಳಿದೆ. ಇನ್ನು ಕೆಲವು ಹೊತ್ತಿನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ನಯನ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.